ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವಿಕ್ರಮ್ ರಾಜ್ವೀರ್ ಶೋಗೆ ಸ್ವಾಗತ ಸುಸ್ವಾಗತ. ಜೈ ಶ್ರೀರಾಮ್. ಇವತ್ತಿನ ವಿಷಯ ಏನಪ್ಪಾ ಅಂದರೆ ಡಿಜಿಟಲ್ ಅರೆಸ್ಟ್. ಡಿಜಿಟಲ್ ಅರೆಸ್ಟ್ ಅಂದರೆ ಏನು, ಹೇಗೆ ನಡೆಯುತ್ತೆ, ಹಾಗೆ ಇದರಿಂದ ಹೇಗೆ ತಪ್ಪಿಸ್ಕೋಬೇಕು ನಾವೆಲ್ಲ ಅಂತ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಡಿಜಿಟಲ್ ಅರೆಸ್ಟ್ ಅಂದರೆ ಏನು ಅಂತಂದರೆ, ನೀವೆಲ್ಲ ಕಾಲ್ನಲ್ಲಿ ಒಂದು ಅನೌನ್ಸ್ಮೆಂಟ್ ಕೇಳಿರ್ಬೋದು. ಯಾರಿಗಾದ್ರೂ ಕಾಲ್ ಮಾಡಬೇಕಾದ್ರೆ ನಿಮಗೆ ಸೈಬರ್ ಅಪರಾಧಿಗಳಂತ ಅಂದ್ಬಿಟ್ಟು ನಿಮಗೆ ಕಾಲ್ ಮಾಡ್ತಾರೆ. ಒಂದು ಅಂದರೆ ಇವಾಗ ಫೇಮಸ್ ಆಗಿರುವಂಥ ಒಂದು ಅನೌನ್ಸ್ಮೆಂಟ್ನ ಬೇಕಾದ್ರೆ ಒಂದ್ಸಲ ಅದನ್ನು ಪ್ಲೇ ಮಾಡ್ತೀನಿ. ಅದನ್ನು ಕೇಳಿರ್ಬೋದು. ಅದು ಯಾಕೆ ಬರ್ತಿದೆ ಅಂತ ಕೆಲವ್ರಿಗೆ ಇನ್ನೂ ಗೊತ್ತಿಲ್ಲ. ಕೆಲವ್ರು ನನಗೆ ಕೇಳಿದಿರೋದು ಹೇಗೆ ಅಂದರೆ, ಇದೇನಿದು ಗೌರ್ಮೆಂಟಿಂದ ಹೊಸ ಕಾಲರ್ ಟ್ಯೂನ್ ಬಂದುಬಿಟ್ಟಿದೆ, ಸೊ ಇದನ್ನು ಹೆಂಗೆ ಆಫ್ ಮಾಡೋದು ಅಂತ ಕೇಳ್ತಾರೆ. ಸೊ ಅದು ಏನಪ್ಪ ಅಂತಂದರೆ ಡಿಜಿಟಲ್ ಅರೆಸ್ಟ್ ಅಂತ. ಸೊ ಡಿಜಿಟಲ್ ಅರೆಸ್ಟ್ನಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಯಾರಾದರೂ ಒಬ್ಬರು ಕಾಲ್ ಮಾಡ್ತಾರೆ. ನಿಮ್ಗೆ ಯಾರಾದರೂ ಒಬ್ರು ಕಾಲ್ ಮಾಡಿಬಿಟ್ಟು ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ನ ಕೇಳ್ಬೋದು. ಯಾವುದೇ ರೀತಿ ಅಧಿಕಾರಿ ಆಗಿರ್ಬೋದು. ಎಕ್ಸಾಂಪಲ್ಗೆ ಬರೀ ಪೊಲೀಸರೇ ಕಾಲ್ ಮಾಡಬೇಕು ಅಂತಲ್ಲ. ಲೈಕ್ ಅದರಲ್ಲಿ ನಿಮಗೆ ಅನೌನ್ಸ್ಮೆಂಟಲ್ಲಿ ತೋರಿಸಿರೋದೇನಪ್ಪ ಅಂದರೆ ಅದರಲ್ಲಿ ಏನು ಅನೌನ್ಸ್ಮೆಂಟ್ ಇದೆ ಅಂದರೆ, ಜಡ್ಜ್ ಮೂಲಕ ಕಾಲ್ ಬರ್ಬೋದು, ಆಮೇಲೆ ವಿದ್ಯುತ್ ಕಡಿತ ಅಂದರೆ ಎಲೆಕ್ಟ್ರಿಸಿಟಿಯಿಂದ ಕಾಲ್ ಬರ್ಬೋದು. ಎನಿಥಿಂಗ್, ಯಾರಾದರೂ ನಿಮಗೆ ಕಾಲ್ ಮಾಡಿ ನಿಮ್ಮ ಅಪ್ಡೇಟ್ಸ್ ಅಂದರೆ ನಿಮ್ಮ ಹತ್ರ ಏನಿದೆ ಕೇಳ್ಬೋದು. ಜಸ್ಟ್ ಕೇಳೋದೇನಂತಂದರೆ, ನಿಮ್ಮ ಪಾನ್ ಕಾರ್ಡ್ ಕೊಡಿ, ಹಾಗೆ ಆಧಾರ್ ಕಾರ್ಡ್ ಕಳಿಸಿ ಅಂತ ಕೇಳ್ತಾರೆ. ಅದಾದಮೇಲೆ ಏನಾಗುತ್ತೆ ಅಂತಂದರೆ, ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಾ ಅಂದರೆ ನೀವು ವಿಡಿಯೋ ಕಾಲ್ನಲ್ಲಿ ಅರೆಸ್ಟ್ ಆಗಿದ್ದೀರಾ ಅಂತ ಒಂದು ಕಾಲ್ ಬರುತ್ತೆ. ಸೇಮ್ ಬ್ಯಾಕ್ಗ್ರೌಂಡ್ ಸೆಟಪ್, ಸೇಮ್ ಒಂದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಒಂದು ಕೋರ್ಟ್ ಆಗಿರ್ಬೋದು, ಇದೇ ರೀತಿ ಬ್ಯಾಕ್ಗ್ರೌಂಡ್ಸ್ ಇರುತ್ತೆ. ಸೊ ಅವರು ಫೇಕಾಗಿ ಮಾಡ್ತಾ ಇರ್ತಾರೆ. ಕಾಲ್ ಮಾಡಿ ನಿಮ್ಮ ಹತ್ರ ವಿಷಯಗಳು ತಿಳ್ಕೊತಾರೆ. ಲೈಕ್ ಅದು ಇದು ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ವಿಷಯಗಳು ತಿಳ್ಕೊಂಡು ವಸೂಲಿ ಮಾಡ್ತಾರೆ. ಸೊ ರೀಸೆಂಟಾಗಿ ಏನಾಗಿದೆ ಅಂತಪ್ಪ ಅಂದರೆ, ನಮ್ಮ ಬ್ಯಾಂಗ್ಳೂರ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರು ಟೆಕ್ಕಿ, ಸೊ ಅವರಿಗೆ ಬರೋಬ್ಬರಿ 11.2 ಕೋಟಿ ಅವ್ರ ಹತ್ರ ವಸೂಲಿ ಮಾಡಿದ್ದಾರೆ. ಸೊ ಇವಾಗ ಡಿಜಿಟಲ್ ಅರೆಸ್ಟ್ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ಇದರಿಂದ ಹೇಗೆ ತಪ್ಪಿಸ್ಕೋಬೇಕು ಅಂದರೆ, ಯಾವುದೇ ರೀತಿ ಕಾಲ್ ಬಂದ್ರೂ ಜಾಸ್ತಿ ರೆಸ್ಪಾಂಡ್ ಮಾಡಕ್ಕೆ ಹೋಗಬೇಡಿ. ನಿಮಗೆ ಲೈಕ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಎ ಐ ಟೂಲ್ಸ್ನೆಲ್ಲ ಯೂಸ್ ಮಾಡಿ ನಮ್ಮ ಫೇಸ್ ಅಂದರೆ ಲೈಕ್ ಇವಾಗ ನಮ್ಮ ಸಿಸ್ಟರ್ ಆಗಿರ್ಬೋದು, ಅಥವಾ ಯಾರ್ದೊಬ್ರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೋ ಒಬ್ರು ಹುಷಾರಿಲ್ಲ ಅಂತ ಅಂದ್ಬಿಟ್ಟು ವಿಡಿಯೋ ಕೂಡ ಕ್ರಿಯೇಟ್ ಮಾಡಿ ಕಳಿಸ್ತಾ ಇದ್ದಾರೆ. ಸೊ ನೀವು ಅವಾಗ ಗಾಬರಿಲಿ ನೀವು ಬರೋಕ್ಕಾಗಲ್ಲ, ಅಷ್ಟೊತ್ತಲ್ಲಿ ನೀವು ಅಮೌಂಟ್ ಕಟ್ಟಬೇಕು, ಸೊ ಇಲ್ಲ ಅಂದರೆ ಅವ್ರ ಹಾಸ್ಪಿಟ್ಲಲ್ಲಿ ಡೆತ್ ಅಂದರೆ ಮಾಮೂಲಿ ಡೆತ್ ಆಗಿಬಿಡ್ತಾರೆ ಅನ್ನೋ ಥರ ತಿಳಿಸ್ತಾರೆ ನಿಮಗೆ. ಸೊ ನೀವು ಗಾಬರಿಲಿ ಹೋಗೋ ಅಷ್ಟರಲ್ಲಿ ಏನಾದರೂ ಆಗ್ಬಿಡುತ್ತೆ ಅಂದ್ಬಿಟ್ಟು ಅವ್ರು ಏನು ಡಿಮ್ಯಾಂಡ್ ಮಾಡಿರ್ತಾರೆ ಆ ಅಮೌಂಟ್ನ ನೀವು ಟ್ರಾನ್ಸ್ಫರ್ ಮಾಡಿಬಿಡ್ತೀರ. ಸೊ ಈ ರೀತಿ ಅಂದರೆ ಎ ಐ ಟೂಲ್ಸ್ನೆಲ್ಲ ಯೂಸ್ ಮಾಡಿ ನಮ್ಮ ಫೇಸ್ಗೆ ಬೇರೆಯವ್ರ ಬಾಡಿನ ಹಾಕ್ಬಿಟ್ಟು ಮಾಡ್ತಾ ಇದ್ದಾರೆ. ಸೊ ತಿಳ್ಕೊಬೇಕಾಗಿರೋದೇನು ಅಂದರೆ, ನಾವು ಈ ರೀತಿ ಮಾಡಿದಾಗ ತುಂಬ ಜಾಗೃತೆಯಿಂದ ಇರಬೇಕು. ಸೊ ಇವಾಗ ಡಿಜಿಟಲ್ ಅರೆಸ್ಟ್ ಏನು ಅಂದರೆ ಗೊತ್ತಾಗ್ಬಿಟ್ಟಿದೆ. ಸೊ ಇದರಿಂದ ತಪ್ಪಿಸ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ, ತುಂಬ ಕೇರ್ಫುಲ್ಲಾಗಿರಬೇಕು. ಯಾವುದೇ ರೀತಿ ಕಾಲ್ ಬಂದ್ರೂ ತುಂಬ ತೀಕ್ಷ್ಣವಾಗಿ ಯೋಚನೆ ಮಾಡಿ, ಹಾಗೆ ಫಸ್ಟ್ ನಿಮ್ಗೆ ಡೌಟ್ ಬಂತ 1930 ಸೈಬರ್ ಕ್ರೈಮ್ ಪೋರ್ಟ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿ. ಅದು ಆಗಲಿಲ್ವಾ, ವಾಕಬಲ್ ನಿಮ್ಗೆ ಯಾವ ಪೊಲೀಸ್ ಸ್ಟೇಷನ್ ಹತ್ತಿರ ಇದೆ ಅಲ್ಲಿ ಹೋಗಿ ಕಂಪ್ಲೇಂಟ್ನ ಲಾರ್ಜ್ ಮಾಡಿ. ಸೊ ಡಿಜಿಟಲ್ ಅರೆಸ್ಟ್ ಅನ್ನೋದು ತುಂಬ ಒಂದು ಲೈಕ್ ಇವಾಗ ನಾವು ಕರೋನಾ ಟೈಮ್ನಲ್ಲಿ ನೋಡಿದ್ವಲ್ಲ, ಒಂದು ದೊಡ್ಡ ರೋಗ. ಕರೋನಾ ಟೈಮ್ನಲ್ಲಿ ಹೇಗೆ ಅನೌನ್ಸ್ಮೆಂಟ್ ಅಂದರೆ ಮಾಸ್ಕ್ ಹಾಕ್ಕೊಳ್ಳಿ, ಸ್ಯಾನಿಟೈಸ್ ಮಾಡ್ಕೊಂಡಿರಿ, ಈ ರೀತಿ ಅನೌನ್ಸ್ಮೆಂಟ್ ಬರ್ತಾ ಇತ್ತು. ಸೊ ಇವಾಗ ಆ ರೀತಿ ಅಂದರೆ ಲೈಕ್ ಇದು ಡಿಜಿಟಲ್ ಅರೆಸ್ಟ್ ಅನ್ನೋದು ತುಂಬ ಇದಿದೆ, ತುಂಬ ಹುಷಾರಾಗಿರಿ ಅಂತ ಅನೌನ್ಸ್ಮೆಂಟ್ ಬರ್ತಿದೆ ಅಂತಂದರೆ ನಾವು ತಿಳ್ಕೊಬೇಕು ಇದರ ತೀವ್ರತೆ ಹೇಗಿದೆ. ಸೊ ಡಿಜಿಟಲ್ ಅರೆಸ್ಟ್ನ ತಡೆಗಟ್ಟಲು ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕು. ಅದಾದಮೇಲೆ ಇನ್ನೊಂದೇನಪ್ಪ ಅಂದರೆ, ನಾವು ಸಿಕ್ಕ ವೆಬ್ಸೈಟ್ನಲ್ಲಿ ನಮ್ಮ ಜಿಮೇಲ್ ಅಕೌಂಟ್ನ ಹಾಗೂ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂದರೆ ಅದ್ರಲ್ಲಿ ನಾನು ಒಬ್ಬ ಲೈಕ್ ಮಾಡಿರ್ತೀವಿ, ನಮಗೆ ಗೊತ್ತಿಲ್ಲದೆ ಇವಾಗ ಇದ್ರ ಬಗ್ಗೆ ತಿಳ್ಕೊತಾ ಇದ್ದೀವಲ್ಲ. ಸೊ ಸಿಕ್ಕ ವೆಬ್ಸೈಟ್ಗಳಲ್ಲಿ ಅಲ್ಲಿ ಲೋನ್ ಅಪ್ಲೈ ಮಾಡಿದೆ, ನಾನು ಅಲ್ಲೂ ಅದು ಶಾಪಿಂಗ್ ಮಾಡಿದೆ, ಎಲ್ಲ ಕಡೆ ತುಂಬಿರ್ತೀವಿ, ನಮ್ಮ ಡೀಟೇಲ್ಸ್ಗಳನ್ನೆಲ್ಲ ತುಂಬಿರ್ತೀವಿ. ಸೊ ಆಮೇಲೆ ಎಲ್ಲಾದರೂ ಹೋಗಿರ್ಬೇಕಾದ್ರೆ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಬರೆದುಬಿಟ್ಟು ಬಂದಿರ್ತೀವಿ.
ಕಾಂಟ್ಯಾಕ್ಟ್ ಡೀಟೇಲ್ಸ್, ಜಿಮೇಲ್ ID ಎಲ್ಲ ಬರ್ಬಿಟ್ಟು ಬಂದಿರ್ತೀವಿ. ಸೊ ಅದೇ ಅವ್ರು ಅಲ್ಲಿಂದನೇ ನಮ್ಮನ್ನು ಟ್ರ್ಯಾಕ್ ಮಾಡ್ತಾರೆ. ಆಮೇಲೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಯೂಸ್ ಮಾಡಬೇಕು. ಯಾಕಂದರೆ ನಮ್ಮನ್ನು ಅವರು ವಾಚ್ ಮಾಡ್ತಾ ಇರ್ತಾರೆ. ಎಕ್ಸಾಂಪಲ್, ಯಾರೋ ಒಬ್ಬರು ವ್ಯಕ್ತಿ ಯಾರೋ ಒಬ್ಬರಿಗೆ ಫ್ಲರ್ಟ್ ಮಾಡ್ತಾ ಇದ್ದಾರೆ. ಲೈಕ್ ಸುಮ್ಮನೆ ಎಕ್ಸಾಂಪಲ್ ಆಗಿ ಹೇಳ್ತೀನಿ ಅಂದ್ಕೊಳ್ಳಿ, ಯಾರೋ ಒಬ್ಬರು ವ್ಯಕ್ತಿ ಒಂದು ಫೀಮೇಲ್ಗೆ ಫ್ಲರ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಅದನ್ನು ಅವರು ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಕೆಲವರು ಟ್ರ್ಯಾಕ್ ಮಾಡಿ, ನೀನು ಹಿಂಗೆ ಮಾಡ್ತಿದ್ದೆ, ನೀನು ಇವಾಗ ಇಷ್ಟು ದುಡ್ಡು ಹಣನ ಟ್ರಾನ್ಸ್ಫರ್ ಮಾಡಲಿಲ್ಲ ಅಂತಂದರೆ ಈ ವಿಚಾರನ ನಾವು ಆಚೆ ತೆಗಿತೀವಿ. ಲೈಕ್ ನೀವು ಇಲ್ಲ ಅಂದರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಲಾರ್ಜ್ ಆಗಿದೆ. ಇನ್ನೊಂದು, ನಿಮ್ಮ ಹೆಸರಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಿದೆ, ಇದನ್ನೆಲ್ಲ ಹೇಳ್ತಾರೆ ಅವರು. ನಿಮ್ಮ ಹೆಸರಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಿದೆ, ಡ್ರಗ್ಸ್ ಮಾಫಿಯಾ ಇಂಥದ್ದೆಲ್ಲ ನಡೀತಿದೆ ಅಂತ ನೀವು ಗಾಬರಿ ಆಗ್ತೀರಾ. ಯಪ್ಪ, ಹೇಗಾದ್ರೂ ಇದರಿಂದ ತಪ್ಪಿಸ್ಕೊಂಡ್ರೆ ಸಾಕಪ್ಪ, ಹೇಗೋ ಬದುಕ್ತಾ ಇದ್ದೀವಿ ಅಂತ ಅನ್ನೋ ಇದರಲ್ಲಿ ಅವ್ರು ಡಿಮ್ಯಾಂಡ್ ಮಾಡ್ತಾರೆ. ನಿಮಗೆ ಎಷ್ಟು ಡಿಮ್ಯಾಂಡ್ ಮಾಡ್ಬೋದು, ಎಷ್ಟು ಬೇಕಾದರೂ ಡಿಮ್ಯಾಂಡ್ ಮಾಡ್ಬೋದು. ಪರ್ಸನ್ ಟು ಪರ್ಸನ್ ಹೇಗೆ ಡಿಮ್ಯಾಂಡ್, ನಾವು ಇಷ್ಟೇ ಅಮೌಂಟ್ ಅಂತ ಹೇಳೋಕ್ಕಾಗಲ್ಲ. 11.2 ಕೋಟಿ ಅಂದರೆ ಟೆಕ್ಕಿ. ಸೊ ಗೂಗಲ್ನಲ್ಲಿ ಕೆಲಸ ಮಾಡುವಂಥ ಟೆಕ್ಕಿಗೆ ಬಿಟ್ಟಿಲ್ಲ ಅಂತಂದರೆ ನಾರ್ಮಲ್ ಜನರಿಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅವೇರ್ ಆಗಿರಬೇಕು. ಅವ್ರು ಏನಾದರೂ ಮಾಡ್ಕೊಳ್ಳಿ, ರೆಸ್ಪಾಂಡ್ ಅಷ್ಟು ಮಾಡ್ತೀವಿ ಅಷ್ಟು ಪ್ರಾಬ್ಲಮ್ ನಮಗೆ. ನೀವು ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ತಾ ಇದ್ದೀರಾ, ಲೈಕ್ ಎಕ್ಸಾಂಪಲ್ ಏನು ಅಂತಂದರೆ, ನೀವು ಎಲ್ಲಾದರೂ ಇವಾಗ ನೀವು ಮೈಂಡಲ್ಲಿ ಇಟ್ಕೋಬೇಕಾಗಿರೋದು ಏನು ಅಂದರೆ, ನೀವು ಏನು ವರ್ಕ್ ಮಾಡ್ತಾ ಇದ್ದೀರಾ. ಇವಾಗ ನೀವು ಎಲ್ಲಾದರೂ ಹಾಸ್ಪಿಟಲ್ ಹೋಗಿದ್ದೀರಾ, ಆ ಸರೌಂಡಿಂಗಲ್ಲಿ ಏನಾದ್ರು ಇದೆಯಾ ನಿಮ್ಮ ವರ್ಕು, ಅಲ್ಲಿಂದ ಕಾಲ್ ಬಂತ. ಸೊ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೋಬೇಕು. ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಂಡ ನಂತರನೇ ನಿಮ್ಮ ಮುಂದಿನ ಸ್ಟೆಪ್ಸ್ನ ಇಡಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ತೀವ್ರತೆ ಹೇಗಿದೆ ಅಂತಂದರೆ, ನಮ್ಮ ಪ್ರಧಾನಮಂತ್ರಿ ಅವರಾಗಿರುವಂಥ ನರೇಂದ್ರ ಮೋದಿ ಅವರೇ ಮನ್ ಕಿ ಬಾತ್ ಇದೆಯಲ್ಲ ಅದರಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ಅವೇರ್ ಆಗಿರಿ, ಈ ಥರ ಡಿಜಿಟಲ್ ಅರೆಸ್ಟ್ ಅನ್ನೋದಿದೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಡಿಜಿಟಲ್ ಅರೆಸ್ಟ್ ಅನ್ನೋದು ಇಲ್ಲ. ಯಾರೇ ಫೋನ್ ಮಾಡಿ, ಎಂಥ ದೊಡ್ಡ ಅಧಿಕಾರಿನಾದರೂ ಫೋನ್ ಮಾಡಿಬಿಟ್ಟು ವಿಡಿಯೋ ಕಾಲ್ನಲ್ಲಿ, ನೀವು ಅರೆಸ್ಟ್ ಆಗಿದ್ದೀರಾ ಮೇಡಮ್, ನೀವು ಅರೆಸ್ಟ್ ಆಗಿದ್ದೀರಾ ಸರ್, ನೀವು ಇಷ್ಟು ಇಲ್ಲ, ನೀವು ಹಿಂಗೇ ಇರಬೇಕು. ಕೆಲವು ಕಡೆ ಏನಪ್ಪ ಅಂದರೆ 2 ದಿನ ವಿಡಿಯೋ ಮುಂದೆ ಎದ್ದೋಗಿಲ್ಲ ಕೆಲವರು. ಸೊ ಆ ರೀತಿ ಕೂಡ ನಡೆದಿದೆ. ಸೊ ಡಿಜಿಟಲ್ ಅರೆಸ್ಟ್ ಬಗ್ಗೆ ಎಲ್ಲರೂ ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಅಂದರೆ ನನಗೆ ಆದಷ್ಟು ನಾನು ತಿಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಈ ವಿಡಿಯೋನ ಮುಗಿಸುವಂಥ ಸಮಯ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಸೊ ಮತ್ತೆ ಸಿಗ್ತಾ ಇರೋಣ. ಜೈ ಶ್ರೀರಾಮ್.